ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲ ಫ್ರೆಂಡ್ಶಿಪ್ ಡೇಗೆ ಅಂತ 1947 ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ನನ್ನ ಜೊತೆಗೆ ಬಂದಿರೋ ಫ್ರೆಂಡ್ಸ್ ಎಲ್ಲ ಮುಂಚೆನೆ ಒಂದ್ಸಲ ಹೋಗಿದ್ದಾರೆ ಆಲ್ರೆಡಿ. ಅವರಿಗೆ ಗೊತ್ತು ಟೇಸ್ಟ್ ಹೇಗಿದೆ ಏನು ಅಂತ. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಹಾಗೆ ಟೇಸ್ಟ್ ಹೇಗಿತ್ತು, ಏನು ಹೇಗಿದೆ ರೆಸ್ಟೋರೆಂಟ್ ಅಂತ ಪೂರ್ತಿಯಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ನಾವು ಹೋಗೋಕ್ಕಿಂತ ಮುಂಚೆ ಒಂದು 5 to 6 ಮೆಂಬರ್ಸು ಒಂದು ಕ್ಯಾಬಲ್ಲಿ ಹೋಗಿದ್ರು. ಸೊ ಅವ್ರು ನಮಗಿನ್ನ ಮುಂಚೆನೆ ಹೋಗಿ ವೇಟ್ ಮಾಡ್ತಾ ಇದ್ರು ನಮಗೋಸ್ಕರ. ನಾವು 2 days ಮುಂಚೆನೆ ಈ ರೆಸ್ಟೋರೆಂಟ್ಗೆ ನಾವು ಎಷ್ಟು ಜನ ಬರ್ತೀವಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಬುಕ್ ಮಾಡ್ಕೊಂಡಿದ್ವಿ ಸೀಟ್ನ. ಹಾಗೆ ಸ್ವಿಗ್ಗಿ ಮತ್ತೆ ಝೊಮ್ಯಾಟೋದಲ್ಲೂ ಕೂಡ ನೀವು ಬುಕ್ ಮಾಡ್ಕೋಬಹುದು. ರೆಸ್ಟೋರೆಂಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ಆಂಬಿಯನ್ಸ್ ಎಲ್ಲ. ಸೊ ನೋಡ್ತಾ ಇರ್ಬೋದು, ಪೇಂಟಿಂಗ್ ಎಲ್ಲ ಹಾಕಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಇವತ್ತು ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ತುಂಬಾನೇ ಕ್ರೌಡ್ ಇತ್ತು. ಹಾಗೆ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಹಾಗೆ ಈ ಸೈಡ್ ಎಲ್ಲ ಬಂದ್ಬಿಟ್ಟು ಬೊಫೆ ಸಿಸ್ಟಮ್ ಇರುತ್ತೆ. ಆ ಕಡೆ ಸೈಡು ನಿಮ್ಗೆ ರೆಸ್ಟೋರೆಂಟ್ ನೀವು ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಸೊ 2 ಪಾರ್ಟ್ ಅನ್ನ ಮಾಡಿದ್ದಾರೆ ಇದರಲ್ಲಿ. ಸೊ ನಾನು ಹೋಗಿ ತೋರಿಸ್ತೀನಿ ನೋಡಿ ನಿಮಗೆ ಏನೆಲ್ಲ ಇದೆ ಅಂತ. ಬಟ್ ತುಂಬಾನೇ ರಶ್ ಇರೋದ್ರಿಂದ ಸರಿಯಾಗಿ ನನಗೆ ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನನ್ನ ಜೊತೆಗೆ ಬಂದಿರೋ ಫ್ರೆಂಡ್ಸ್ ಎಲ್ಲ ಕೂಡ ಸ್ವಲ್ಪ ಸಹಾಯ ಮಾಡಿದ್ರು ನನಗೆ ವಿಡಿಯೋ ಶೂಟ್ ಎಲ್ಲ ಮಾಡೋದಕ್ಕೆ, ಹಾಗೆ ಸರ್ವ್ ಮಾಡೋದಕ್ಕೆ. ಸೊ ಇವಾಗ ಫಸ್ಟ್ ನಾನು ಏನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾನಿಲ್ಲಿ ಫಸ್ಟು ವೆಜ್ ಮ್ಯಾಂಶೋ ಸೂಪ್ನ ತೊಗೊತಾ ಇದ್ದೀನಿ. ನಂಗೆ ವೆಜ್ ಮ್ಯಾಂಶೋ ಸೂಪ್ ಅಂದರೆ ತುಂಬಾ ಇಷ್ಟ. ಸೊ ಆದರೆ ಸ್ವಲ್ಪನೇ ಟೇಸ್ಟ್ ನೋಡ್ತಾ ಇದ್ದೀನಿ. ಎಲ್ಲನೂ ಕೂಡ ಟೇಸ್ಟ್ ನೋಡಬೇಕಲ್ಲ, ತುಂಬಾ ವೆರೈಟೀಸ್ ಇದೆ. ನಿಮಗೆ ಒಂದೊಂದೇ ತೋರಿಸ್ತೀನಿ. ಸೊ ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಇದೆಲ್ಲ ಸಲಾಡ್ಸು, ಫ್ರೂಟ್ಸ್ ಎಲ್ಲ ಇದೆ. ಹಾಗೆ ಲೈವ್ ಪಾನಿಪುರಿ ಕೌಂಟ್ರ್ ಎಲ್ಲ ಇದೆ. ಪಾನಿಪುರಿದು ಕೂಡ ನಾನು ಆಮೇಲೆ ಹೇಳ್ತೀನಿ ಯಾವ ಥರ ಇತ್ತು ಟೇಸ್ಟ್ ಅಂತ. ಸೊ ಫಸ್ಟ್ ಸಲಾಡು ಮತ್ತು ಸೂಪು, ಫ್ರೂಟ್ಸ್ನೆಲ್ಲ ನಾವು ಸರ್ವ್ ಮಾಡ್ಕೊತಾ ಇದ್ದೀವಿ. ಫ್ರೂಟ್ಸಲ್ಲಿ ಒಂದು 3-4 ಥರ ಫ್ರೂಟ್ಸ್ನ ಕಟ್ ಮಾಡಿಟ್ಟಿದ್ರು. ಹಾಗೆ ಸಲಾಡ್ಸಲ್ಲಿ ಒಂದು 2-3 ಥರ ಇತ್ತು ಅನಿಸುತ್ತೆ ಸಲಾಡ್ಸು. ನಾನು ಸ್ವಲ್ಪನೇ ಟೇಸ್ಟ್ ನೋಡಿದೆ. ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು ಸಲಾಡ್ ಮಾತ್ರ. ಇದು ಬಂದ್ಬಿಟ್ಟು ಸ್ಪ್ರೌಟ್ಸ್ ಸಲಾಡು. ಸೊ ಅದಾದಮೇಲೆ ಇದು ಬಂದ್ಬಿಟ್ಟು ಕ್ಯಾಬೇಜ್ ಮತ್ತು ಕ್ಯಾರೆಟ್ ಸಲಾಡು. ತುಂಬಾ ಚೆನ್ನಾಗಿತ್ತು. ಇದು ನನ್ನ ಫ್ರೆಂಡ್ಸ್ ಸರ್ವ್ ಮಾಡ್ತಿದ್ದಾರೆ ನೋಡಿ. ನಂಗೆ ಇದು ತುಂಬಾ ಇಷ್ಟ ಆಯಿತು. ಸೂಪಲ್ಲೂ ಕೂಡ 2 ಥರ ಸೂಪ್ ಇತ್ತು. ಸೊ ನನಗೆ ಒಂದೇ ಥರ ಸೂಪ್ ಸಾಕು ಅಂತ ನಾನು ಒಂದೇ ವೆರೈಟಿ ಸೂಪ್ನ ತೊಗೊಂಡಿದ್ದೀನಿ. ಹಾಗೆ ನಿಮಗೆ ಯಾವ್ಯಾವ ಥರ ಫುಡ್ ಬೇಕು ಎಲ್ಲ ಥರ ಇದೆ. ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಫುಡ್ಡು. ಜಾಸ್ತಿ ಖಾರನೂ ಇರಲ್ಲ, ಏನೂ ಇರಲ್ಲ, ಮೈಲ್ಡ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನನಗೆ ಈ ಪನ್ನೀರ್ ಟಿಕ್ಕಾ ತುಂಬಾ ಇಷ್ಟ ಆಯಿತು. ಹಾಗೆ ಸಮೋಸನೂ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ನಾವು ಹೋದಾಗ ಇನ್ನೂ ಕೂಡ ಸ್ಟೀಮ್ ಮಾಡ್ತಾಯಿದ್ರು, ಹಾಗಾಗಿ ನಮಗೆ ಲೇಟಾಗಿ ಸಿಕ್ತು. ಸೊ ನಾನು ನೆಕ್ಸ್ಟ್ ಹೇಳ್ತೀನಿ ಅದು ಹೇಗಿತ್ತು ಅಂತ. ಪಾಸ್ತಾ ಮಾತ್ರ ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು ಪಾಸ್ತಾ ಬಂದ್ಬಿಟ್ಟು. ಸೊ ಫಸ್ಟ್ ರೌಂಡಲ್ಲಿ ನನ್ನ ಪ್ಲೇಟ್ಸಲ್ಲಿ ಏನೇನಿದೆ ನೋಡಿ, ಸೂಪು ಮತ್ತು ಪಾಸ್ತಾ ಹಾಕ್ಕೊಂಬಂದಿದ್ದೀನಿ, ಫ್ರೂಟ್ಸು ಇದೆಲ್ಲ ಹಾಕ್ಕೊಂಡು ಒಂದು ರೌಂಡ್ ಫಿನಿಷ್ ಮಾಡಿದೆ. ಅದಾದಮೇಲೆ ಎಲ್ಲನೂ ಕೂಡ ಇಷ್ಟೆಲ್ಲ ಐಟಮ್ ಇದೆ, ಇದೆಲ್ಲನೂ ಕೂಡ ಫಿನಿಷ್ ಮಾಡಬೇಕು. ಹಾಗಾಗಿ ಸ್ವಲ್ಪನೇ ಎಲ್ಲ ಒಂದೊಂದೇ ಸ್ಪೂನು ರೈಸ್ ಐಟಮ್ ಅಂತೂ ನಾವು ಟೇಸ್ಟ್ ಮಾಡಿದ್ದೆವು, ಯಾಕಂದರೆ ಅಷ್ಟು ತಿನ್ನೋಕ್ಕೆ ಜಾಗನೇ ಇಲ್ಲ. ಹಾಗೆ ಇಲ್ಲಿ ಪನ್ನೀರ್ ಟಿಕ್ಕಾ ಮತ್ತೆ ಹಾಕ್ಕೊತಾ ಇದ್ದೀನಿ. ನಂಗೆ ಇಷ್ಟ ಆಯಿತು ಪನ್ನೀರ್ ಟಿಕ್ಕಾ. ಅದಾದಮೇಲೆ ಇದು ವೆಜ್ ಕಟ್ಲೆಟ್ ಥರ ಏನೋ ಇದೆ, ತುಂಬಾ ಚೆನ್ನಾಗಿತ್ತು ಇದು ವೆಜ್ ಕಟ್ಲೆಟು. ನನಗೆ ತುಂಬಾ ಇಷ್ಟ ಆಯಿತು ಇದು ಮಾತ್ರ. ಹಾಗೆ ಆಲೂ ಫ್ರೈ ಅಂತೂ ತುಂಬಾ ಕ್ರಿಸ್ಪಿಯಾಗಿತ್ತು ಮೇಲ್ಗಡೆ, ಅದಾದಮೇಲೆ ಒಳಗಡೆ ಸಾಫ್ಟಾಗಿತ್ತು. ಹಾಗೆ ಕಾಲಿಫ್ಲವರ್ದು ಕೂಡ ತುಂಬಾ ಚೆನ್ನಾಗಿತ್ತು ಫ್ರೈ. ಸೊ ಎಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಫುಡ್ಡು. ಸೊ ಫಸ್ಟ್ ಟೈಮ್ ಬಂದಿದ್ದು, ಇವರೆಲ್ಲ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ, ಅಲ್ಲಿಗೆ ಹೋಗೋಣ ಅಂತಂದು. ಸೊ ಹೋದ್ಮೇಲೆ ಗೊತ್ತಾಯಿತು ನಂಗೆ ಎಷ್ಟು ಚೆನ್ನಾಗಿದೆ ಫುಡ್ಡು. ಸೊ ಹಾಗಾಗಿ ಅಂತ. ಬಟ್ ಯಾವುದು ಕೂಡ ಚೆನ್ನಾಗಿಲ್ಲ ಅನ್ನಂಗಿಲ್ಲ. ಅದು 1 ಅಥವಾ 2 ಐಟಮ್ ಚೆನ್ನಾಗಿಲ್ಲ ಬಿಟ್ಟರೆ ಪೂರ್ತಿ ಮಿಕ್ಕಿದ ಐಟಮ್ ಎಲ್ಲ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನನಗಂತೂ ಪಾಸ್ತಾ ಪರ್ಸ್ನಲಿ ತುಂಬಾ ಇಷ್ಟ ಆಗಿದ್ದು. ನೀವು ತುಂಬ ವೆರೈಟಿ ಆಪ್ಷನ್ನ ಟ್ರೈ ಮಾಡಬೇಕು ಅಂದಿದ್ರೆ ಈ ಬಫೆಗೆ ಬರ್ಬೋದು. ಇಲ್ಲ ಅಂತಂದರೆ ನಾರ್ಮಲ್ ಅಂತಂದರೆ ನಿಮ್ಗೆ ಅಷ್ಟು ತುಂಬಾ ಕಾಸ್ಟ್ ಆಗುತ್ತೆ. ಹಾಗೆ ನಿಮಗೆ ಜಾಸ್ತಿ ವೆರೈಟಿ ಐಟಮ್ನ ಟ್ರೈ ಮಾಡೋದಕ್ಕಾಗಲ್ಲ. ಸೊ ಇಲ್ಲಿ ನೋಡ್ತಾ ಇರಿ, ಪಾನಿಪುರಿ ನಾನು ಹೇಳಿದ್ದೀನಿ, ಅಂದರೆ ದಹಿಪುರಿ ಹೇಳಿರೋದು. ನಂಗೆ ದಹಿಪುರಿ ತುಂಬಾ ಇಷ್ಟ ಆಯಿತು. ಹಾಗೆ ಮೋಮೋಸು, ಡೋಕ್ಲಾ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ ಈ ಟೈಮು. ಸೊ ಇದು ಥರ್ಡ್ ರೌಂಡ್ ಇದೆ ಆ್ಯಕ್ಚುಲಿ.
ನಿಜವಾಗ್ಲೂ ತುಂಬಾನೇ ಗಲಾಟೆ ಇತ್ತು, ಕೇಳಿಸ್ಕೊಂಡ್ರಲ್ಲ. ಅದಕ್ಕೋಸ್ಕರನೇ ವಾಯ್ಸ್ ಓವರ್ ಕೊಡ್ತಾ ಇರೋದು. ಹಾಗೆ ನಾನಿಲ್ಲಿ ಸ್ವಲ್ಪ ಡೆಸರ್ಟ್ಸ್ ಎಲ್ಲ ಹಾಕೊಂಬಂದಿದ್ದೀನಿ. ಕುನಾಫಾ ಮೇಲೆ ಮ್ಯಾಂಗೋ ಕಸ್ಟರ್ಡ್ ಏನೋ ಹಾಕೊಂಬಂದಿದ್ದೀನಿ. ಸೊ ತುಂಬಾನೇ ಚೆನ್ನಾಗಿತ್ತು. ಹಾಗೆ ರಸ್ಮಲೈ ಅಂತೂ ತುಂಬಾನೇ ಟೇಸ್ಟಿಯಾಗಿತ್ತು ನನಗೆ. ಅದಾದಮೇಲೆ ಸ್ವಲ್ಪ ಪುಲಾವು, ಫ್ರೈಡ್ ರೈಸು, ನೂಡಲ್ಸು. ಸೊ ಪ್ರೈಸ್ ಎಷ್ಟು ಏನು ಅಂತಂದು ಹೇಳ್ತೀನಿ. ಸೊ ಪ್ರೈಸಿಗೆ ತಕ್ಕಂಗೆ ಫುಡ್ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬಾ ಇಷ್ಟ ಆಯಿತು ನನಗೆ. ಸೊ ಹಾಗೆ ಪಲಾವ್ ಆಗಲಿ, ಅದ್ರ ಜೊತೆ ಫ್ರೈಡ್ ರೈಸು ಎಲ್ಲನೂ ಕೂಡ ನಾನು ಟೇಸ್ಟ್ ಮಾಡಿದೆ. ಫ್ರೈಡ್ ರೈಸ್ ಓಕೆ ಬಟ್ ಬೇರೆ ಐಟಮ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಂಗೆ ಹೇಳಿದ್ನಲ್ವ, ನಂಗೆ ಅದು ವೆಜ್ ಕಟ್ಲೆಟ್ ತುಂಬ ಇಷ್ಟ ಆಯಿತು ಅಂತ ಮತ್ತೊಂದ್ಸಲ ಹಾಕ್ಕೊಂಡು ಬಂದೆ. ನಿಮಗೆ ಡೆಸರ್ಟಲ್ಲಂತೂ ತುಂಬಾ ಆಪ್ಷನ್ ಇರುತ್ತೆ, ಸ್ವೀಟು ಮತ್ತು ಡೆಸರ್ಟಲ್ಲಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ರಸಮಲೈ ಆಗಲಿ, ಕ್ಯಾರೆಟ್ ಹಲ್ವಾ, ಹಾಗೆ ಸಾಬುದಾನ ಪಾಯಸ, ಈ ಥರ ಎಲ್ಲ ಕೂಡ ವೆರೈಟಿ ಇರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸ್ವೀಟ್ಸ್ ಎಲ್ಲ ಅಂತಂದರೆ. ಸೊ ಐಸ್ ಕ್ರೀಮಲ್ಲೂ ಕೂಡ ಡಿಫ್ರೆಂಟ್ ವೆರೈಟಿ ಐಸ್ ಕ್ರೀಮ್ಸ್ ಎಲ್ಲ ಇತ್ತು. ಸೊ ನಾನು 3 ವೆರೈಟಿ ಐಸ್ ಕ್ರೀಮ್ ಹಾಕ್ಕೊಂಡಿದ್ದೀವಿ. ಸೊ ನನಗೆ ಅದಷ್ಟೇ ಸಾಕಾಯಿತು. ಸೊ ಚಾಕ್ಲೇಟು, ವೆನಿಲಾ, ಸ್ಟ್ರಾಬೆರಿ, ಮ್ಯಾಂಗೋ, ಈ ಥರ ಎಲ್ಲ ವೆರೈಟಿ ಐಸ್ ಕ್ರೀಮ್ ಇರುತ್ತೆ. ಅದ್ರ ಮೇಲೆ ನಿಮ್ಗೆ ಏನಾದರೂ ಗಾರ್ನಿಷಿಂಗ್ ಬೇಕು ಅಂದರೂ ಕೂಡ ಸಾಸು ಎಲ್ಲನೂ ಕೂಡ ಇರುತ್ತೆ. ಸೊ ಅಲ್ಲೇ ಸ್ವಲ್ಪ ವಾಲ್ ಎಲ್ಲ ಚೆನ್ನಾಗಿತ್ತು, ಅಲ್ಲಿ ಡೆಕೋರ್ ಮಾಡಿದ್ರು ಅಂತಂದು ಸ್ವಲ್ಪ ಅಲ್ಲೇ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಸ್ಕೊಂಡೆ. ನನಗೆ ತುಂಬಾ ಇಷ್ಟ ಆಯಿತು ವಾಲ್ ಬಂದುಬಿಟ್ಟು. ಹಾಗೆ ಈಗೆಲ್ಲ ಊಟ ಗೀಟ ಎಲ್ಲ ಆಯಿತು. ಸೊ ಫೈನಲ್ ಆಗಿ ಬಿಲ್ ಪೇ ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ. ತುಂಬ ದಿನದಿಂದ ಪ್ಲಾನ್ ಇತ್ತು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ. ಸೊ ಫೈನಲಿ ಫ್ರೆಂಡ್ಶಿಪ್ ಡೇಗೆ ನಾವು 1947 ರೆಸ್ಟೋರೆಂಟ್ಗೆ ಬಂದು, ಸೊ ಎಲ್ಲರೂ ಕೂಡ ಚೆನ್ನಾಗಿ ಊಟ ಮಾಡಿ, ಮಾತುಕತೆ ಮಾಡಿ, ಚೆನ್ನಾಗಿ ಫೋಟೋ ಗೀಟೋ ಎಲ್ಲ ತಕ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಸ್ವಲ್ಪ ಹೊತ್ತು ಅಲ್ಲಿ ಪಾನೆಲ್ಲ ಇಟ್ಟಿದ್ರು. ಸೊ ಪಾನೆಲ್ಲ ಸ್ವಲ್ಪ ತಿಂದ್ಬಿಟ್ಟು ಮತ್ತೆ ಹೊರಗಡೆ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಹೊರಗಡೆ ಎಲ್ಲ ಕುತ್ಕೊಳ್ಳೋದಕ್ಕೆ ಎಲ್ಲ ಚೆನ್ನಾಗಿತ್ತಲ್ವ. ಸೊ ಅಲ್ಲೊಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಒಳಗಡೆ ಅಷ್ಟೊಂದು ಲೈಟಿಂಗ್ಸ್ ಜಾಸ್ತಿ ಇರಲಿಲ್ಲ ಅಂತ ಹೊರಗಡೆನೂ ಕೂಡ ಫೋಟೋಸು ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೊಂಡ್ವಿ, ಎಲ್ಲಾದರೂ ಹೋಗೋಣ ಏನು ಅಂತಂದು ಥಿಂಕ್ ಮಾಡ್ತಾ ಇದ್ವಿ. ಬಟ್ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಫೈನಲ್ ಆಗಿ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಆಲ್ರೆಡಿ ಮಳೆ ಕೂಡ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಕ್ಯಾಬ್ನ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.